ಚಾನೆಲ್ ಕ್ರೇಜಿ ಸಿಸ್ಟರ್ಸ್ ತೇಜ್ ದೀಕ್ಷಾ. ಸೊ ಗೈಸ್ ಈ ತರ ರೇರ್, ಇದು ತುಂಬಾನೇ ರೇರ್ ಕೇಸು. ಯಾವ ತರ ಯಾವತ್ತೂ ವಿಡಿಯೋ ಮಾಡಿಲ್ಲ ಅನ್ಸುತ್ತೆ ಈ ತರ. ದೀಕ್ಷಾ ಸ್ಕೂಲ್ ಹೋಗೋವಾಗ, ನಾನು ಕಾಲೇಜಿಗೆ ಹೋಗೋವಾಗ, ಯಾಕಂದ್ರೆ ನಾನು ಎಲ್ಲ ಟೈಮು ಲೇಟ್ ಮಾಡ್ತಾ ಇರೋದು. ನಾನೇನು ಲೇಟು, ನಾನು 6 ಗಂಟೆಗೆ ಬಿಡೋದು. 6:30ಗೆ ಫಸ್ಟ್ 6 ಗಂಟೆಗೆ ಬಿಡ್ತಿದ್ದೆ, ಇವಾಗ 6:30ಗೆ ಬಿಡ್ತೀನಿ. ಸೊ ಮಮ್ಮಿ ಇವಾಗ ಅಲ್ಸೂರ್ಗೆ ಬಿಟ್ಬಿಡ್ತಾರೆ ಹೋಗೋದು. ಸೊ ನಾನು ಫಸ್ಟ್ ಟೈಮ್ ಒಂದು ಇಂಟರ್ ಕಾಲೇಜ್ ಫಸ್ಟ್ ಈವೆಂಟ್ಗೆ ಹೋಗ್ತಿದ್ದೀನಿ. ಸೊ ಅದಕ್ಕೆ ಅದನ್ನು ಎಕ್ಸ್ಪೀರಿಯನ್ಸ್ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡ್ತಿದ್ದೀನಿ. ಮಾಡೋ ಹಾಯ್ ಮಾಡು. ಬಿಬಿ ಜಾನ್ ಹಾಯ್. ಜೋಯಲ್ ಹಾಯ್. ಹಾಯ್ ಹಾಯ್. ಯಾ ಸರ್ಕಲ್ ಬಂದಿಲ್ಲ. ಹಾಂ 1 ಮಿನಿಟ್ ಇರಿ. ಹಾಂ ಬನ್ನಿ, ಶುರು ಆಗುತ್ತೆ. ಸೊ ನೀವು ನೋಡಿ ಫಸ್ಟ್ ಬಂದರೆ ನಿಮ್ಮ ಹೆಸರು ಅಮೂಲ್ಯ. ಅಮೂಲ್ಯ ಹಾಯ್. ಮಾತಾಡ್ಕೊಂಡು ಖುಷಿ ಸರ್, ತುಂಬ ಖುಷಿ. A few moments later. You can taste and then you can drink that. Come here. Hey guys. No, that is how is that manners? Vlogs of nane ಏನೋ ಮಾತಾಡ್ತಾರೆ. ಜಗಳ ನೋಡಿ ಜಗಳ ಆಡ್ತಾರೆ ಬೆನ್ನಿ. ಜಗಳ ಆಡ್ತಾರೆ. So what? ಡಸ್ಟ್ಬಿನ್ ಹಾಕೋ. ಆಯ್ತು ಸುಮ್ಮನೆ ವ್ಲಾಗ್ ಮಾಡ್ತಿದ್ದೀನಿ. ಗೈಸ್ ನಾನು ಬೆಳಗ್ಗೆ ನಾನು ವ್ಲಾಗ್ ಮಾಡಿಲ್ಲ ಬಿಕಾಸ್ ನನಗೇನೋ ಗೊತ್ತಿಲ್ಲ ಗೈಸ್, ಅಂದರೆ ವ್ಯೂಸ್ ಬರಲ್ಲ. ವ್ಲಾಗ್ ಅಷ್ಟು ಮಾಡ್ತಿಲ್ಲ. ಆಮೇಲೆ ಎಂಜಾಯ್ ಮಾಡ್ಕೊಂಡು ನೋಡಿಕೊಂಡು
ನೋಡ್ಕೊಂಡು ಕೂತಿದ್ದೆ. ಆಮೇಲೆ ನಾವು ವಿನ್ ಆಗಿಬಿಟ್ರಿ ಈಗ ಸೆಕೆಂಡ್ ಪ್ರೈಸ್ ಮಾತ್ರ ನಮಗೆ ಗೆಸ್ಸಲ್ಲಿ ರಿಕ್ಸು. ಆಮೇಲೆ ಸ್ವಲ್ಪ ವ್ಲಾಗ್ ಒಂದು ಸ್ವಲ್ಪ ಮಾಡಿದ್ವಿ ಅವ್ನು ನೋಡಿ. ಇವಾಗ ಮನೆಗೆ ಹೋಗ್ತಿದ್ದೀನಿ. ಮನೆಗೆ ಹೋಗ್ಬಿಟ್ಟು ಆಮೇಲೆ ಮಾತಾಡ್ತೀನಿ. ನಿಧಾನಲ್ಲ ಗೈಸ್, ಬೈಯೋಕ್ಕೂ ಆಗಲ್ಲ ವ್ಲಾಗಲ್ಲಿ. ಇಲ್ಲಿ ನೋಡ್ಸು ನಿನ್ನ ಮುಖ ಸ್ವಲ್ಪ ಕೆಂಗೇರಿ ಬಸ್ ಟರ್ಮಿನಲ್ ಸ್ಟಾಪ್, ಕೆಂಗೇರಿ ಸ್ಟಾಪ್ ಆಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಇಟ್ಟು ಬರ್ತಿಲ್ಲ ಅಂತ ಅನ್ಕೊಂಡು ಸಾಯ್ತವನೇ ಇವನು. ಇದು ಆಕ್ಚುಲಿ ಚೆನ್ನಾಗಿದೆ. ಇದು ಹೆಂಗ್ ಕಾಯಿಸಿ ಇವನು ಹೆಂಗಿರ್ತಾರೋ. 2 ಅವರ್ ಈವೆಂಟ್ ಅಂದ್ಕೊಂಡ್ರೆ ಈವೆಂಟ್ ಬೇಗನೆ ಮುಗೀತು ನಮ್ಮದು. ಬಟ್ ಅವರು ಪ್ರೈಸ್ ಎಲ್ಲ ಕೊಡಬೇಕಲ್ವಾ, ಅದಕ್ಕೆ ವೆಯ್ಟ್ ಮಾಡ್ಕೊಂಡು ಕಾಯ್ಕೊಂಡು ಇಷ್ಟೊತ್ತಾಯಿತು. ಸೊ ಮನೆ ಹೋಗ್ತಿದ್ದೀವಿ. ರೂಪಾಯಿ ಹೆಂಗಿತ್ತು? ನಂದು 5 ನಿಮಿಷ ಫೆಸ್ಟ್ ಅಂತ ನಡೆದಿದ್ದು. 11 o'clock ಹೋದೆ, 11:05 ನಾನು ಫಿನಿಶು. ವ್ಯಾಲಿಡಿಟಿ ಎಷ್ಟೊತ್ತು ಗೊತ್ತಾ ಮಾಡಿದ್ದು? 5:30. ಹೌದು. ಸೊ ನಾನು ಎಷ್ಟು ಅವರ್ ಕೂತಿದ್ದೆ ಸುಮ್ಮನೆ 6 hours ನೋ ವರ್ಕ್. ಐ ಆಮ್ ಜಸ್ಟ್ ರೋಮಿಂಗ್ ಇನ್ ದ ಕಾಲೇಜ್. ನಿಮ್ಮಿಬ್ರಿಗೆ ಹೆಂಗಿತ್ತು? ಓವರ್ ಆಗಿತ್ತು. ಸ್ವಲ್ಪ ಬೇಗ ಮುಗಿಸಿದ್ರೆ ಚೆನ್ನಾಗಿರ್ತಿತ್ತು ಅಷ್ಟೇ ಗೈಸ್, ಇನ್ನೇನಿಲ್ಲ. ಅದೇ ಗೈಸ್, ಇವರು ದಿನ ರಾತ್ರಿ ಎಲ್ಲ BGMI ಫ್ರೀ ಫೈರ್ ಆಡ್ಕೊಂಡಿರ್ತಾರೆ. ನಾವು ನಮ್ಮ 41 ಪಾಯಿಂಟ್ಸ್ ತಗೊಂಡ್ವಿ ಗೊತ್ತಾ, ಒಂದು ಬೋಯಾ ಹೊಡೆದ್ವಿ. ಏನೋ ಹಂಗಂದ್ರೆ ನಾವೇ ಗೆದ್ದಿದ್ದು ಒಂದು ಮ್ಯಾಚ್. ಬೋಯಾ ಅಂದ್ರೆ ಏನೋ ಐ ಡೋಂಟ್ ನೋ. ಏನೋ ಗೊತ್ತಿಲ್ಲ. ಫ್ರೀ ಫೈರ್ ಇವ್ರು ಆಡಿದ್ರು. ಈ 3 ಮ್ಯಾಚಲ್ಲಿ ಕೂಡ ಅವಿನಾಶ್ ಫಸ್ಟ್ ಸತ್ತೋಗಿದ್ದಾನೆ. ಫಸ್ಟ್ ಸತ್ತೋಗಿ ಇನ್ನೇನ್ ಬೇಕು ಫೆಸ್ಟ್ ಕರ್ಕೊಂಡು ಹೋಗೋದು ನನಗೆ ಗೊತ್ತಿಲ್ಲ. ದಿನ ನೈಟ್ ಆಡ್ತಿರ್ತಾನೆ ಫ್ರೀ ಫೈರ್. ಕ್ರಿಕೆಟ್ ಆಡು, ಹೋಗ್ಬಿಟ್ಟು ಹುಡುಗರ ಜೊತೆ ಕ್ರಿಕೆಟ್ ಆಡು. ಫ್ರೀ ಫೈರ್ ಅದ್ರ ಮೇಲೆ ಸತ್ತೋಗ್ಬಿಟ್ಟ. ಇವತ್ತು ಕ್ಲಾಸಿಗೆ ಬೇಗ ಬಂದ್ರೆ ಫ್ರೀ ಫೈರ್, ಬ್ರೇಕಲ್ಲಿ ಮಾಡ್ತಾನೆ. ಇವನು ಮೊನ್ನೆ ಡೌನ್ಲೋಡ್ ಮಾಡಿ ಕಲ್ತ್ಬಿಟ್ಟು ಚೆನ್ನಾಗಿ ಆಡಿದಂತೆ. ಇವನು ಫಸ್ಟ್ ಸತ್ತೋಗ್ತಿದ್ನಂತೆ. ಡಿಲೀಟ್ ಮಾಡ್ದ ಇವಾಗ ತಾನೇ ಕಣ್ಮುಂದೆ. ಹೆಂಗಿತ್ತುಲೆ ನಿಮ್ಗೆ? ಚೆನ್ನಾಯ್ತಾ? बीबी जान कैसा था? मेरा फर्स्ट सेम फर्स्ट. ಸೊ ಇವಳಿಗೆ ಜಾಸ್ತಿ ಗೊತ್ತಿದೆ. ಐ ಮೀನ್ ಆಲ್ಮೋಸ್ಟ್ ಎಲ್ಲ ಅವಳಿಗೆ ಗೊತ್ತಿದೆ ಹಿಂದಿ. ನಾವು ಸುಮ್ಮನೆ ಸಪೋರ್ಟಿಗೆ ಹೋಗಿದ್ವಿ. It was not like that. They did more than me. Like we went to second place because of Kita. ಇವಳು ಲಾಸ್ಟ್ ಒನ್ ಗೈಸ್ ಟೈ ಬ್ರೇಕರ್ ಅಲ್ಲಿ ಯಾರಿಗೂ ಬಂದಿಲ್ಲ. ಇವಳು ಸೈಕ್ ಆಗಿ ಹೇಳ್ಬಿಟ್ಲು ಜೋರಾಗಿ. ಕ್ರೇಜಿ ತಾ. But everybody got it. It was nice. And even Zaina, who is not here, even she did well. ಜಗಳ ಆಡ್ಕೊಂಡೇ ಇರೋದು. ಪರವಾಗಿಲ್ಲ. ಅವ್ರು ಚಿಕ್ಕ ಮಕ್ಕಳ ಜೊತೆ ಆಡ್ಬಿಟ್ಟು ಹೋಗ್ಬಿಟ್ಟು ಒಂದೇ ಕೊಡ್ತಿದ್ದೆ ಅಂದಿದ್ದು ಗೊತ್ತಿಲ್ಲ, ನೋಡ್ಬೇಕು ಅಂತ ಅಂದಿದ್ದು. ಕೊಟ್ರು ಆಮೇಲೆ ಎಲ್ರಿಗೂ ಬಂದು ಗೈಸ್ ನಂಗೆ ಕಟ್ ಮಾಡಿಬಿಟ್ಟ ತಿರ್ಗಾ ಅಂತ. ನಂಗೆ ಫಸ್ಟ್ ಬಂದಿರೋ ಪ್ರೈಸ್ ಹೊಡೆದಾಕ್ಬಿಡ್ಬೇಡ. ಮೈ ಫಸ್ಟ್ ಪ್ರೈಸ್ ಆಫ್ಟರ್ ಏಜಸ್. ಯಾಕಂದರೆ ಸ್ಕೂಲಲ್ಲಿ ಏನೋ ಸ್ಪೋರ್ಟ್ಸು ಮಾಡ್ತಿದ್ದು, 1-2 ಮಾಡ್ತಿದ್ರು. ಸೊ ಅದರಲ್ಲಿ ನನಗೆ ಗ್ರೂಪ್ ಇರೋದು ಮಾತ್ರ ಬರ್ತಿತ್ತು. ಬಿಕಾಸ್ ಐ ಡೋಂಟ್ ಲೈಕ್ ಸ್ಪೋರ್ಟ್ಸ್ ಇಷ್ಟ ಇರೋರಿಗೆ ನೋ ಅಫೆನ್ಸ್. ನನಗೆ ಆಗಲ್ಲ ಸ್ಪೋರ್ಟ್ಸ್ ಇದಿಲ್ಲ. ಡ್ರಾಯಿಂಗು ಅದು ಇದು ಎಲ್ಲ ನನಗೆ ಅವಾರ್ಡ್ ಬಂದಿತ್ತು ಚಿಕ್ಕ ವಯಸ್ಸಲ್ಲಿ. ಅದಾದಮೇಲೆ PUಲಿ ನನಗೇನು ಗೊತ್ತಿದ್ದಿಲ್ಲ ಹೆಂಗೆ. ತುಂಬ ಜನ ನೋಡಿಬಿಟ್ಟು ಕಾಂಪಿಟೇಷನ್ಗೆಲ್ಲ ಹೋಗೋದು ಹಂಗೆ ಅಂದ್ಕೊಂಡು. ಆಮೇಲೆ ಕೋವಿಡ್ ಬೇರೆ ಬಂತು, ಏನೂ ಹೋಗೋಕ್ಕಾಗಿಲ್ಲ, ಏನೂ ಮಾಡೋಕ್ಕಾಗಿಲ್ಲ. ಇದೂ ಅಷ್ಟೇ ಫಸ್ಟ್ ಇಯರಲ್ಲಿ ಏನೂ ಗೊತ್ತಿಲ್ಲ ಅಂತ ಏನೂ ಮಾಡೋಕ್ಕಾಗಿಲ್ಲ. ಸೆಕೆಂಡ್ ಇಯರ್ ಎಂಡ್ ಆಗೋವಾಗ ಒಂದು ಪ್ರೈಸ್, ಅದು ಕೂಡ ನಗ್ಬೇಡಿ ಗೈಸ್, ಗೆಸ್ಸಲ್ಲಿ ಲಿರಿಕ್ಸಲ್ಲಿ ಸಿಕ್ಕಿದೆ ಅಂತ ಅಂದ್ಬಿಟ್ಟು ನಾನು ಹೋಗೋಣ ಟ್ರೈ ಮಾಡೋಣ ಅಂತ ಇದ್ದೆ ಬೇರೆದಕ್ಕೆ. ಬಟ್ ಎಲ್ಲದಕ್ಕೂ ಒಬ್ಬರು ಇಲ್ಲ ಇಬ್ಬರು ಹೋಗೋದು ಆ ಥರ ಇರ್ತಿತ್ತು. ಸೊ ಬೇರೆಯವರೆಲ್ಲ ಆಲ್ರೆಡಿ ಎಷ್ಟೊಂದು ಇವೆಂಟ್ಸ್ಗೆ ಹೋಗಿದ್ದಾರೆ. ಸೊ ಈ ಸತಿ ನನ್ನ ಕರೆದ್ರು, ಹೋದೆ. ಆ್ಯಂಡ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಸೊ ಅಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಕೀಪ್ ವೇಟಿಂಗ್ ಟಿಲ್ ಆರ್ ನೆಕ್ಸ್ಟ್ ವ್ಲಾಗ್. ಬಾಯ್. ಬಾಯ್ ಅನ್ನೋಕ್ಕೆ ಮುಂಚೆ ಡಿಕ್ಕು ಏನಾಯ್ತು ಗೊತ್ತಾ, ನಾನು ಅಲ್ಲಿ ನಿಂತ್ಕೊಂಡಿದ್ದೆ ಆಯಿತಾ. ನಾನು ನಿಂತ್ಕೊಂಡು ಎಲ್ಲೋಗ್ಬೇಕು ಅಂತ ನೋಡ್ತಿದ್ರೆ ಒಂದು ಹುಡುಗಿ ಬಂದುಬಿಟ್ಟು ನೀನು ಫ್ಯಾನ್ ಅಲ್ಲ ಏನೋ ನಾನೇನೋ ಕೇಳಕ್ಕೆ ಬರ್ತಿದಾರೇನೋ ಅಡ್ರೆಸ್ಸು ಆ ಕಡೆ ಎಲ್ಲ ನೋಡಿದ್ರೆ ನೀವು ವಿಡಿಯೋ ಮಾಡ್ತೀರಲ್ವಾ ಅಂತ. ನಾನು ಖುಷಿ, ನಾನು ಮರ್ತೆ ಹೋಗ್ಬಿಟ್ಟೆ ಏನು ಮಾತಾಡ್ಬೇಕಂತ.
ಅದಾದಮೇಲೆ ಸ್ವಲ್ಪ ಏನೋ ಯೋಚನೆ ಮಾಡಿಬಿಟ್ಟು ಹೌದಾ ಹೆಂಗೆ ಗೊತ್ತು ನಿಮಗೆ ಹೌದು ಅಂತ ಅಂದೆ. ಸೊ ಅವರು ನಮ್ಮ ಏರಿಯಾ ಅಂತೆ. ಸೊ ಅದಕ್ಕೆ ಫುಲ್ ಖುಷಿ ಆಗೋಯ್ತು ಗೈಸ್. ನನಗಿನ್ನ ಏನೇನೋ ಯಾರಾದರೂ ಒಬ್ಬರು ಸಿಕ್ಬಿಟ್ಟು ಈ ಥರ ನೀವು ವಿಡಿಯೋ ಮಾಡ್ತೀರಾ ಚೆನ್ನಾಗಿ ಮಾಡ್ತೀರಾ ಅಂತ ಮಾತಾಡ್ಸಿದ್ರೆ ಏನೇನೋ ಮಾತಾಡ್ಬೇಕಂತ ನನಗೆ ಅಂದ್ಕೊಂಡಿರ್ತೀನಿ. ನೀವು ಸಿಕ್ಕಿದಾಗ ನನಗೆಲ್ಲ ಬ್ಲೈಂಡ್ ಆಗಿಬಿಟ್ಟು ಫುಲ್ ತೇಲಾಡ್ತಿರ್ತೀನಿ ನಾನು. ಬಾಯ್. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ನಂಗೆ ಫುಲ್ ಖುಷಿ ಆಗ್ತಿದೆ. ಯಾರ್ಯಾರು ನಮ್ಮ ವೀಡಿಯೋನ ನೋಡ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಅ ಲಾಟ್ ಫಾರ್ ಅಸ್. ಆ್ಯಂಡ್ ಈ ನಡುವೆ ಸ್ವಲ್ಪ ಬೇಜಾರಾಗಿತ್ತು, ನನಗೆ ಯಾರು ವೀಡಿಯೋ ನೋಡ್ತಿಲ್ಲ, ನಮ್ಮದು ಏನೂ ವೀಡಿಯೋಸೇ ಓಡ್ತಿಲ್ಲ, ವ್ಯೂಸೇ ಬರ್ತಿಲ್ಲ ಅಂತಂದ್ಬಿಟ್ಟು. ಸೊ ಇವತ್ತು ಅವ್ರು ಮಾತಾಡಿಸಿದ್ದಕ್ಕೆ ನಂಗೆ ಫುಲ್ ಬೂಸ್ಟ್ ಬಂದಿದೆ. ಸೊ ಲೆಟ್ಸ್ ಗೋ. ಬೈ.